ಕಳಚಿಯ ಸರ್ವೋದಯ ಯುವಕ ಸಂಘದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಹೊರತಂದ ಸುವರ್ಣ ಸರ್ವೋದಯ ಸಂಚಿಕೆ ಲೋಕಾರ್ಪಣೆ ಹಾಗೂ ಸನ್ಮಾನ ಸಮಾರಂಭ ಕಳಚಿಯ ಸರ್ವೋದಯ ಸಭಾಮಂಟಪದಲ್ಲಿ ಡಿಸೆಂಬರ್ 27ರಂದು ಸಂಜೆ 4:30ಕ್ಕೆ ನಡೆಯಲಿದೆ ಎಂದು ಸುವರ್ಣ ಮಹೋತ್ಸವ ಸಮಿತಿ ಸಂಚಾಲಕ ಉಮೇಶ್ ಭಾಗವತ್ ಹೇಳಿದರು. ಅವರು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿ ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಸಂಕಲ್ಪ ಸಂಸ್ಥೆ ಅಧ್ಯಕ್ಷ ಪ್ರಮೋದ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಚಿಕೆಯನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಲೋಕಾರ್ಪಣೆಗೊಳಿಸಲಿದ್ದು, ಟಿಎಂಎಸ್ ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕ ಸಿಎಸ್ ಹೆಗಡೆ ಅವರನ್ನು ಸನ್ಮಾನಿಸಲಾಗುವುದು ಎಂದರು. ಸಮಿತಿಯ ಅಧ್ಯಕ್ಷ ಜಿಆರ್ ಹೆಗಡೆ ಮಾತನಾಡಿ, ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಭಾ ಕಾರ್ಯಕ್ರಮದ ನಂತರ ನೃತ್ಯ ರೂಪಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಶ್ರೀ ಗಜಾನನ ನಾಟಕ ಮಂಡಳಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ನಾಟಕ ಮಂಡಳಿಯ ಕಲಾವಿದರಿಂದ ಬಸ್ ಕಂಡಕ್ಟರ್ ಹಾಗೂ ಧರ್ಮ ತುಂಬಿದ ಮನೆ ನಾಟಕ ಪ್ರದರ್ಶನ ನಡೆಯಲಿದೆ ಎಂದರು. ಈ ವೇಳೆ ಯುವಕ ಸಂಘದ ಅಧ್ಯಕ್ಷ ರಾಘವೇಂದ್ರ ಭಟ್ ಸೂತ್ರೆ, ಪ್ರಮುಖರಾದ ವೆಂಕಟರಮಣ ಗಾಂವ್ಕರ್, ಅನಂತ್ ಹೆಗಡೆ, ಶ್ರೀಕಾಂತ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಯಾವುದು ಮೊದಲಿನ ಜನಜೀವನ ಅದರ ಪರಿಸ್ಥಿತಿಯಿಂದ ಈ ರೀತಿಯ ಒಂದು ಸಂದೇಶಗಳು ಹೊರಗಡೆ ಹೋಗ್ತಾ ಇದೆ. ಸದ್ಯ ನಮ್ಮದೇನೆಂದರೆ ಉದ್ಯೋಗ ನಿಮಿತ್ತ ಎಲ್ಲೆಲ್ಲೇ ಇದ್ದರೂ ಕೂಡ ನಮ್ಮ ಊರಿನ ಒಂದು ಸತ್ವ, ನಮ್ಮ ಒಂದು ಮಣ್ಣಿನ ಗುಣ ಅದನ್ನು ನಾವು ಕಾದು ಇದನ್ನು ಹಸ್ತಾಂತರಿಸುವ ದೃಷ್ಟಿಯಿಂದ ನಮ್ಮಲ್ಲಿರುವಂಥ ಕ್ರೀಡೆ ಇರಲಿ, ಯಕ್ಷಗಾನ ಇರಲಿ, ನಾಟಕ ಇರಲಿ, ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ನಡೆಸ್ಕೊಂಡು ಹಿಂದಿನಿಂದ ಏನು ನಡೆಸ್ಕೊಂಡು ಬಂದಿದ್ದೇವೆ ಮುಂದುವರಿಬೇಕು. ಕಾರಣಕ್ಕಾಗಿ ಎಲ್ಲರೂ ಸೇರಿ ಊರಿನ ಇರುವಂಥವರು ಮತ್ತು ಹೊರಗಡೆ ಇರುವ ಉದ್ಯೋಗದಲ್ಲಿ ಇರುವಂಥವರು ಎಲ್ಲರೂ ಸೇರಿ ಆ ಒಂದು 3 ದಿವಸಗಳ ಕಾಲ 25, 26, 27 ನಾವೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಟೂರ್ನಾಮೆಂಟ್ ಅಂತ ಇದ್ದಾರೆ, ಅದು ಭಾಳ ಯಶಸ್ವಿಯಾಗಿದೆ. ಸುಮಾರು 14 ತಂಡ ಬರ್ತೀವಿ, ಬೇರೆ ಬೇರೆ ಕಡೆ ಹೋಗುತ್ತೆ, ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಎಲ್ಲ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ ವ್ಯವಸ್ಥೆ 2 ದಿವಸ ಇರುತ್ತೆ. ಒಂದು ರೀತಿ ಕಳಚಿಯಲ್ಲಿ 25, 26, 27 ಮತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕಳಚಿ ಹಬ್ಬ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.